ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. कितना हुआ भैया? 12। भैया 20 का खुला हो गया क्या? बिल्कुल होगा भैया। कैश नहीं कैशलेस, डिजिटल इंडिया से हर गरीब हो रहा सशक्त। ये है मोदी की गारंटी। सपने नहीं हकीकत बुनते, तभी तो सब मोदी को चुनते। ಸಿಡಿಲು ಹೊಡೆದು ಸಾವನ್ನಪ್ಪಿದ ಜಾನುವಾರುಗಳ ಮಾಲೀಕರಿಗೆ ಪರಿಹಾರ ವಿತರಣೆ. ಬಿಜೆಪಿ ಮುಂಡಗೋಡ್ ಮಂಡಳದ ನೂತನ ಪದಾಧಿಕಾರಿಗಳ ಆಯ್ಕೆ. ಕಳೆದ ದಿನಾಂಕ 12ರಂದು ಸಿಡಿಲು ಹೊಡೆದು ಸಾವನ್ನಪ್ಪಿದ 5 ಜಾನುವಾರುಗಳ ಮಾಲೀಕರಾದ ಕಲ್ಕೊಪ್ಪ ಗ್ರಾಮದ ಫಕೀರ್ಗೌಡ ಕಡಬಗೇರಿಯವರಿಗೆ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ 1,52,500 ರೂಪಾಯಿಗಳ ಪರಿಹಾರವನ್ನು ವಿತರಿಸಲಾಗಿದೆ ಎಂದು ಮುಂಡಗೋಡ್ ತಹಶೀಲ್ದಾರ್ ಶಂಕರ್ ಗೌಡಿ ತಿಳಿಸಿದ್ದಾರೆ. ಬಿಜೆಪಿ ಮುಂಡಗೋಡ್ ಮಂಡಳದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಮಂಜುನಾಥ್ ಹರ್ಮಲ್ಕರ್, ರವಿ ಕಲಗಟಗಿ ಮತ್ತು ಸುಭಾಷ್ ಲಮಾಣಿ, ಕಾರ್ಯದರ್ಶಿಯಾಗಿ ತೃಪ್ತಿ ಭಜಂತ್ರಿ ಆಯ್ಕೆಯಾಗಿದ್ದಾರೆ. ಚಿಗಳ್ಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಸಂತೋಷ್ ಅಂತೋಜಿ ಮತ್ತು ಇಂದೂರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಪಿಜಿ ತಂಗಚನ್ ಆಯ್ಕೆಯಾಗಿದ್ದಾರೆ. ಪಾಳ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ರಾಮಲಿಂಗ ಒಗ್ಗಣ್ಣನವರ್, ಚಿಗಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಮಂಜುನಾಥ್ ಹೋತ್ನಳ್ಳಿ, ನಾಗನೂರ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಪ್ರಮೋದ್ ಕೆಳಗಿನಮನಿ, ಮೈನಹಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಎಮ್ಮು ಜೋರೆ, ಗುಂಜಾವತಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ದತ್ತಾತ್ರೇಯ ರಾಯ್ಕರ್, ನಂದಿಕಟ್ಟ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಪರಶುರಾಮ್ ಮೆಂತೆಕಾರ್, ಚೌಡಳ್ಳಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ನಿಂಗಜ್ಜ ಕೋಣನ್ಕೇರಿ, ಸಾಲ್ಗಾಂವ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಸುರೇಶ್ ಕೆರಿಹೊಲ್ದವರ್ ಆಯ್ಕೆಯಾಗಿದ್ದಾರೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.